ವಾರ್ತೆ 6ನೇ ಅಧ್ಯಾಯ. ಉಪವಾಸವನ್ನ ನಾವು ಹೇಗೆ ಮಾಡಬೇಕು, ಹೇಗೆ ಉಪವಾಸ ಮಾಡಿದ್ರೆ ದೇವರು ಅದನ್ನ ನೋಡುತ್ತಾರೆ, ಆ ಉಪವಾಸವನ್ನ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ಇವತ್ತಿನ ದೇವರ ವಾಕ್ಯದ ಮೂಲಕವಾಗಿ ನಾವು ಧ್ಯಾನ ಮಾಡೋಣ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 16ನೇ ವಚನವನ್ನ ಯಾರಾದ್ರೂ ಒಬ್ರು ಓದಿಕೊಳ್ಳ್ರಿ. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಆಮೇನ್. ಸಾಕ್ರಿ. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ಉಪವಾಸ ಮಾಡುವಾಗ ಯಥಾರ್ಥವಾಗಿ ನಾವು ಉಪವಾಸ ಮಾಡಬೇಕು. ಮನಸ್ಪೂರ್ವಕವಾಗಿ ನಾವು ಉಪವಾಸ ಮಾಡಬೇಕು. ಯಾರೋ ನಮಗೆ ಉಪವಾಸ ಮಾಡ್ರಿ ಅಂತ ಹೇಳಿದಾರ ಅಂತೇಳಿ ನಾವು ಉಪವಾಸ ಮಾಡಬಾರ್ದು, ಅಥವಾ ಬೇರೆ ಯಾರಿಗೋ ತೋರಿಸುವುದಕ್ಕಾಗಿ ನಾವು ಉಪವಾಸ ಮಾಡಬಾರ್ದು. ಹಲ್ಲೆಲೂಯಾ. ಹೀಗೆ ಬೇರೆಯವರು ಹೇಳಿದಾರ ಅಂತೇಳಿ ಉಪವಾಸ ಮಾಡುವಂತವ್ರು, ಬೇರೆಯವರಿಗೆ ನಾನು ಉಪವಾಸ ಮಾಡಿದ್ದೇನೆ ಅಂತೇಳಿ ತೋರಿಸಿಕೊಳ್ಳುವವರು ಯಾರಂದ್ರೆ ಅವರು ಕಪಟಿಗಳು. ಹಲ್ಲೆಲೂಯಾ. ಅವ್ರು ಏನ್ ಮಾಡ್ತಾರಂದ್ರೆ ಊರಿಗೆಲ್ಲ ಡಂಗರ ಹೊಡಿತಾರೆ, ನಾನು ಇವತ್ತು ಉಪವಾಸ ಮಾಡಿದ್ದೇನೆ. ಆಮೇಲೆ ಏನ್ ಮಾಡ್ತಾರತ್ರಿ, ತಮ್ಮ ಮುಖಗಳನ್ನ ವಿಕಾರ ಮಾಡಿಕೊಳ್ತಾರತ್ತ. ಸಪ್ಪಗಲ್ಲ, ವಿಕಾರ ಅಂದ್ರೆ ಅವ್ರ ಮುಖ ನೋಡಿದ್ರನ್ನ ನೀವು ಕೇಳ್ಬೇಕ, ಇವತ್ತು ಏನ್ ಮಾಡಿದಿ, ಏನಾಗೈತೆ ಅಂತೇಳಿ. ಹಲ್ಲೆಲೂಯಾ. ನೋಡ್ರಿ, ಇಂಥ ಉಪವಾಸಗಳನ್ನ ದೇವ್ರು ನಮಗ್ ಮಾಡಕ್ ಹೇಳಿದಾನ? ಇಲ್ಲ. ಈ ಉಪವಾಸಗಳನ್ನ ಒಂದು ವೇಳೆ ಮನುಷ್ಯರು ಮೆಚ್ಚಬಹುದು. ಹಲ್ಲೆಲೂಯಾ. ಮನುಷ್ಯ ದೇವರನ್ನ ಮೆಚ್ಚಿಸಕ್ಕೆ ನಮಗೆ ಆಗುವುದೇ ಇಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ನಾನು ಉಪವಾಸಿ ಎಂಬುದಾಗಿ ಜನರಿಗೆ ಗೊತ್ತಾಗಬಾರ್ದು, ನಾನು ಉಪವಾಸ ಮಾಡಿದ್ದೀನಿ ಎಂಬುದಾಗಿ ಬೇರೆಯವರಿಗೆ ನಾನು ಹೇಳಬಾರ್ದು, ಉಪವಾಸದ ಬಗ್ಗೆ ನಾನು ಪ್ರಚಾರ ಮಾಡಿಕೊಳ್ಳಬಾರ್ದು, ಅದರ ಪ್ರಚಾರವನ್ನು ನಾನು ಪಡೆದುಕೊಳ್ಳಬಾರ್ದು. ಹಲ್ಲೆಲೂಯಾ. ಇವತ್ತು ಅನೇಕರು ಹೇಳಿಕೊಳ್ತಾರೆ ಏನಂದ್ರೆ, ನಾನು 7 ದಿವಸ ಉಪವಾಸ ಮಾಡಿದ್ನಿ ಒಳ್ಳೇದು, ನಾನು 11 ದಿವಸ ಉಪವಾಸ ಮಾಡಿದ್ನಿ ಒಳ್ಳೇದು, ನಾನು 21 ದಿವಸ ಉಪವಾಸ ಮಾಡಿದ್ನಿ ಒಳ್ಳೇದು, ನಾನು 40 ದಿನ ಉಪವಾಸ ಮಾಡಿದ್ನಿ ಒಳ್ಳೇದು. ಆದ್ರೆ ಬೇರೆ ಅವರಿಗೆ ಹೇಳಿಕೊಳ್ಳುವುದಕ್ಕೆ ಉಪವಾಸವಲ್ಲ. ಹಲ್ಲೆಲೂಯಾ. ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ಉಪವಾಸ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನೀವು ಉಪವಾಸ ಮಾಡುವಾಗ ಕಪಟಿಗಳ ಹಾಗೆ ಉಪವಾಸ ಮಾಡಬೇಡ್ರಿ. ಕಪಟಿಗಳು ಏನ್ ಮಾಡ್ತಾರೆ, ಬರೀ ತಮ್ಮ ಮುಖವನ್ನ ಏನ್ ಮಾಡ್ತಾರೆ, ವಿಕಾರ ಮಾಡಿಕೊಳ್ತಾರೆ. ಹಲ್ಲೆಲೂಯಾ. ನಾನು ಉಪವಾಸಿ ಎಂಬುದಾಗಿ ಅನೇಕರಿಗೆ ಹೇಳಿ ಏನ್ ಮಾಡ್ತಾರೆ, ಅದರ ಪ್ರಚಾರವನ್ನು ಪಡೆದುಕೊಳ್ತಾರೆ. ನೀವು ಮಾಡ್ತಕ್ಕಂಥ ಉಪವಾಸ ಆಗಿರಬಾರ್ದು. ಹಲ್ಲೆಲೂಯಾ. ಹಾಗಾದ್ರೆ ಕೆಳಗಡೆ ಏನ್ ಹೇಳ್ತಾರೆ ನೋಡ್ರಿ, ಓದಮ್ಮ, ಎಲ್ಲಿ ಬಿಟ್ಟು ಅಲ್ಲಿಂದ ವಚನವನ್ನ. ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಏನ್ ಮಾಡು, ತಲೆಗೆ ಏನ್ ಮಾಡ್ಬೇಕತ್ರಿ, ಎಣ್ಣೆ ಹಚ್ಚಿಕೊಳ್ಬೇಕು, ಮುಖವನ್ನ ತೊಳಕೋ. ಹಲ್ಲೆಲೂಯಾ. ಅಂದ್ರೆ ಅದರ ಅರ್ಥ ಏನಂದ್ರೆ, ನೀನು ತಲೆಗೆ ಎಣ್ಣೆ ಹಚ್ಚಿಕೊಂಡು ಚೆನ್ನಾಗಿ ಸ್ನಾನ ಮಾಡಿ ಉಪವಾಸ ಮಾಡು. ಯಾಕಂದ್ರೆ ಎಣ್ಣೆ ಹಚ್ಚಿಕೊಳ್ಳುವುದರಿಂದ ಮುಖದ ಮೇಲೆ ಏನು ಬರ್ತೈತಿ, ಕಾಂತಿ ಬರ್ತೈತಿ, ಫ್ರೆಶ್ ಬರ್ತೈತಿ. ಒಂದು ಮುಖದ ಮೇಲೆ ಯಾವಾಗಲೂ ಎನರ್ಜಿ ಇರ್ತೈತಿ. ಹಲ್ಲೆಲೂಯಾ. ಅವಾಗ ಈ ರೀತಿಯಾಗಿ ನೀವು ಚೆನ್ನಾಗಿ ಎಣ್ಣೆ ಹಚ್ಚಿಕೊಂಡು ಒಳ್ಳೆ ರೀತಿಯಾಗಿ ಸ್ನಾನ ಮಾಡಿ ನೀವು ಖುಷಿಯಾಗಿ ಉಪವಾಸ ಮಾಡುವಾಗ, ನೀವು ಉಪವಾಸಿ ಎಂಬುದಾಗಿ ಯಾರಿಗೂ ಏನಾಗುವುದಿಲ್ಲ, ಗೊತ್ತೇ ಆಗುವುದಿಲ್ಲ. ಆದ್ರೆ ನೀವು ಉಪವಾಸ ಮಾಡಿದ್ರೆ ಅಂತೇಳಿ ಯಾರಿಗೆ ಗೊತ್ತಿರ್ತೈತಿ, ದೇವರಿಗೆ ಗೊತ್ತಿರುತ್ತದೆ. ಲೋಕದಲ್ಲಿ ಇರುವಂತವರಿಗೂ ಆತ್ಮಿಕ ಜೀವಿತದಲ್ಲಿ ಇರುವಂತವರಿಗೂ ಬಹಳ ವ್ಯತ್ಯಾಸವಾದ ಜೀವಿತ ಇದೆ. ಲೋಕದ ಜನರು ಬರೀ ಜನರನ್ನ ಮೆಚ್ಚಿಸುವುದಕ್ಕಾಗಿ ನೋಡ್ತಾರೆ, ಆದ್ರೆ ಆತ್ಮಿಕವಾಗಿರುವವರು ಯಾವಾಗಲೂ ದೇವರನ್ನ ಹೇಗೆ ಮೆಚ್ಚಿಸಬೇಕೆಂಬುದಾಗಿ ಅವರು ವಿಚಾರಿಸುವಂತವರಾಗಿದ್ದಾರೆ. ಹಾಗಾದ್ರೆ ಮುಖ ಸಪ್ಪಗೆ ಮಾಡಿಕೊಂಡು ನಾವು ಏನ್ ಮಾಡಬಾರ್ದು, ಉಪವಾಸ ಮಾಡಲೇಬಾರ್ದು. ಬೇರೆ ಅವರಿಗೆ ತೋರಿಸುವುದಕ್ಕಾಗಿ ನಾವು ಉಪವಾಸವನ್ನ ಮಾಡಲೇಬಾರ್ದು. ಹಲ್ಲೆಲೂಯಾ. ಬೇರೆಯವರು ಹೇಳಿದಾರ ಅಂತೇಳಿ ನಾವು ಉಪವಾಸವನ್ನ ಮಾಡಲೇಬಾರ್ದು. ಯಾವುದೇ ರೀತಿಯಾದಂತ ಕಪಟತನವಾದ ಜೀವಿತ ನಮ್ಮಲ್ಲಿ ಇರಬಾರ್ದು. ಒಂದು ವೇಳೆ ನಾವು ಕಪಟತನ ಮಾಡಿ ಆಕ್ಟಿಂಗ್ ಮಾಡಿ ನಾವು ಜನರನ್ನ ಮೆಚ್ಚಿಸಬಹುದು, ಬಟ್ ಆದ್ರೆ ದೇವರನ್ನ ಮೆಚ್ಚಿಸಕ್ಕೆ
ಆಗುವುದಿಲ್ಲ. ಏನೇ ಬಂದರೂ ಅಂತರಂಗದಿಂದ ಒಳಗಿಂದ ಬರಬೇಕಂತ. ಎಲ್ಲಿಂದ ಬರಬೇಕು? ಒಳಗಡೆಯಿಂದ, ಅಂತರಂಗದಿಂದ ಬರಬೇಕು. ಒಳಗಡೆ ಏನಿದೆ ಅದೇ ಹೊರಗೆ ಬರ್ತೈತೆ ಅಂತ. ಹಲಲುಯ. ಒಂದು ವೇಳೆ ನಮ್ಮಲ್ಲಿ ಕಪಟತನ ಇತ್ತಂದ್ರ ಅದು ಬರೀ ಆಕ್ಟಿಂಗ್ ಜೀವನ, ಅದರಿಂದ ಏನು ಪ್ರಯೋಜನ ಇಲ್ಲ. ಹಲಲುಯ. ಅದಕ್ಕೆ ನೋಡ್ರಿ, ಈಗ ಕೆಲವೊಬ್ಬರು ಏನಂತಂದ್ರ, ಈಗ ಏನಂದ್ರ ಚರ್ಚಿಗೆ ಬಂದಾಗ ಒಂದು ನಮೂನೆ ಇರ್ತಾರ, ಹೊರಗಡೆ ಹೋದಾಗ ಒಂದು ನಮೂನೆ ಇರ್ತಾರ. ಇಲ್ಲಿ ಬಂದ ತಕ್ಷಣ ಏನ್ ಮಾಡೋದು? ಸ್ತೋತ್ರ ಸ್ತೋತ್ರ ಸ್ತೋತ್ರ. ಬಹಳ ಒಳ್ಳೆಯವ್ರ ತರ ನಾವು ಏನ್ ಮಾಡೋದು? ಆಕ್ಟಿಂಗ್, ನಟನೆ ಮಾಡೋದು. ಆದ್ರೆ ಹೊರಗಡೆ ಹೋದ ತಕ್ಷಣ ಇವರ ನಿಜವಾದ ಜೀವಿತ ಪ್ರಾರಂಭ. ಅದಕ್ಕೆ ನಾನು ಅನೇಕ ಸಾರಿ ಒಂದು ಕತೆ ಹೇಳ್ತಿರ್ತೇನೆ. ಏನಂದ್ರ, ಚರ್ಚಿಗೆ ಬಂದಾಗ ಮಲದ ಮರಿ, ಹೊರಗಡೆ ಹೋದಾಗ ಹಂದಿ ಮರಿ. ಹಲಲುಯ. ಮಲದ ಮರಿ ಅದು ಎಲ್ಲೇ ಇದ್ರು ಮಲದ ಮರಿ ಹಾಗೆ ಇರ್ಬೇಕು. ಅಂದ್ರೆ ಇಲ್ಲಿ ಬಂದಾಗ ನಾನು ಮಲದ ತರ ಆಕ್ಟಿಂಗ್ ಮಾಡಿ, ಹೊರಗಡೆ ಹೋದಾಗ ನಾನು ಹಂದಿ ತರ ಇರುವುದಾದ್ರೆ ಅದು ಕಪಟವಾದ ಜೀವಿತ. ಆ ಕಪಟವಾದ ಜೀವಿತವನ್ನ, ಕಪಟವಾದ ಉಪವಾಸವನ್ನ, ಕಪಟವಾದ ಪ್ರಾರ್ಥನೆಯನ್ನ ದೇವರು ಯಾವುದೇ ಕಾರಣಕ್ಕೂ ಕೇಳುವುದಿಲ್ಲ. ಅದಕ್ಕೆ ಯಾವುದೇ ರೀತಿಯಾದಂತಹ ಆಶೀರ್ವಾದಗಳು ಇರುವುದಿಲ್ಲ. ಹಲ್ಲೆಲೂಯ. ಹಾಗಾದ್ರೆ ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಮ್ಮ ಉಪವಾಸ ದೇವರ ಮೆಚ್ಚುವ ರೀತಿಯಲ್ಲಿರಬೇಕು. ನಮ್ಮ ಉಪವಾಸ ದೇವರ ಅಂಗೀಕರಿಸುವ ರೀತಿಯಲ್ಲಿರಬೇಕು. ನಮ್ಮ ಉಪವಾಸಕ್ಕೆ ಏನಾದರೂ ಒಂದು ಪ್ರತಿಫಲ ಇರಬೇಕು, ಬಿಡುಗಡೆ ಇರಬೇಕು, ಆಶೀರ್ವಾದ ಇರಬೇಕು. ಇವತ್ತು ಅನೇಕರು ತಮ್ಮ ಜೀವಿತದಲ್ಲಿ ಯಾವಾಗಲೂ ಉಪವಾಸ ಮಾಡ್ತಾರೆ, ಬಟ್ ಆದರೆ ಜೀವಿತದಲ್ಲಿ ಯಾವ ಆಶೀರ್ವಾದಗಳು ಇರುವುದಿಲ್ಲ, ಯಾವ ಬದಲಾವಣೆಗಳು ಇರುವುದಿಲ್ಲ. ಹಲ್ಲೆಲೂಯ. ಯಾವಾಗ ನೋಡಿದರೂ ಅವರ ಜೀವಿತ ಒಂದೇ ರೀತಿಯಾಗಿರುವಂಥದ್ದಾಗಿದೆ. ಹಾಗಾದರೆ ಹಾಗೆ ನಾವು ಮಾಡೋದಾದರೆ ಖಂಡಿತವಾಗಲೂ ಆ ಉಪವಾಸದಿಂದ ನಮಗೆ ಯಾವುದೇ ರೀತಿ ಆಶೀರ್ವಾದಗಳು ಇಲ್ಲ. ಹಲ್ಲೆಲೂಯ. ಹಾಗಾದರೆ ನೀನು ಉಪವಾಸಿ ಎಂಬುದಾಗಿ ಯಾರಿಗೆ ಗೊತ್ತಾಗಬೇಕು? ದೇವರಿಗೆ ಗೊತ್ತಾಗಬೇಕು. ನೀನು ಉಪವಾಸ ಮಾಡಿದೆ ಎಂಬುದಾಗಿ ಯಾರಿಗೆ ಗೊತ್ತಾಗಬೇಕು? ದೇವರಿಗೆ ಗೊತ್ತಾಗಬೇಕು. ದೇವರಿಗೆ ಗೊತ್ತಾಗುವ ರೀತಿಯಲ್ಲಿ ನಾವು ಏನು ಮಾಡಬೇಕು? ಉಪವಾಸ ಮಾಡಬೇಕು. ಉಪವಾಸವನ್ನ ಹೇಗೆ ಮಾಡ್ಬೇಕ್ರಿ? ಒಂದೊಂದು ಪ್ಲೇಟ್ ಅವಲಕ್ಕಿ, ಉಪ್ಪಿಟ್ಟ, ಬಗಾರ, ಎರಡೆರಡು ಬಾಳೆಹಣ್ಣ, ಒಂದೊಂದು ಆ್ಯಪಲ, ಒಂದು ಗ್ಲಾಸ್ ಹಾಲು, ಶರ್ಬತ್ತು, ಗೆಣಸ, ದ್ರಾಕ್ಷಿ, ಶೇಂಗಾ, ಪಪ್ಪುಕಾಯಿ, ಫುಲ್ ಎನರ್ಜಿ ಕೊಡುವಂಥ ಐಟಮ್ಸ್ ಎಲ್ಲ. ದಿನ ಸ್ವಲ್ಪ ರೊಟ್ಟಿ ತಿಂತಿದ್ದೀವಿ, ಇವತ್ತೇನೋ ಒಂದು ಸ್ಪೆಷಲ್. ಉಪವಾಸದ ಹೆಸರು ಹೇಳಿ ಎಲ್ಲ ಹೊಡಿದ. ಹೀಗೆ ಉಪವಾಸ ಮಾಡೋದ್ರಿ? ಮತ್ತೆ ಹೇಗೆ ಉಪವಾಸ ಮಾಡಬೇಕು? ಏನು ತಿನ್ನಲಾರದೆ ಮಾಡುವುದೇ ಉಪವಾಸ. ಹಲ್ಲೆಲೂಯ. ಹಣ್ಣು ತಿಂದ್ರು ಹೊಟ್ಟೆ ತುಂಬತೈತಿ, ಹಾಲು ಕುಡಿದ್ರು ಹೊಟ್ಟೆ ತುಂಬತೈತಿ. ಹಲ್ಲೆಲೂಯ. ನೋಡ್ರಿ, ಹಾಗಾದ್ರೆ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ರೀತಿಯಾದಂಥ ಉಪವಾಸಗಳನ್ನು ನಾವು ಮಾಡಲೇಬಾರ್ದು. ಇನ್ನು ಕೆಲವೊಬ್ಬರು ಉಪವಾಸ ಅಂದರೆ ಬೈಬಲಲ್ಲಿ ನಾವು ನೋಡುವಾಗ ಮೋಸೆ ಉಪವಾಸ ಮಾಡಿದ 40 ದಿನ ಹಗಲಿರುಳು ಏನೂ ತಿನ್ನಲಿಲ್ಲ, ಏನೂ ಕುಡಿಲಿಲ್ಲ. ಯೇಸು ಕ್ರಿಸ್ತನು ಉಪವಾಸ ಮಾಡಿದ 40 ದಿನ ಹಗಲಿರುಳು ಏನೂ ತಿನ್ನಲಿಲ್ಲ, ಏನೂ ಕುಡಿಲಿಲ್ಲ. 3 ದಿನ, 7 ದಿನ, 11 ದಿನ, 40 ದಿನ ಬೈಬಲಲ್ಲಿ ಉಪವಾಸ ಮಾಡಿದರೆ ಅವರು ಏನೂ ತಿನ್ನಲಿಲ್ಲ, ಏನೂ ಕುಡಿಲಿಲ್ಲ. ಅವರು ಆ ರೀತಿಯಾಗಿ ಏನು ಮಾಡಿದ್ರು? ಉಪವಾಸ ಮಾಡಿದ್ರು. ಬಟ್ ಅವರಷ್ಟೇ ನಮ್ಮ ಹತ್ರ ಏನು ಕೆಪಾಸಿಟಿ ಇಲ್ಲ. ಅವರು ಮಾಡಿದ ಹಾಗೆ ನಮಗೆ ಮಾಡಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ನಾವು ಹೇಗೆ ಮಾಡ್ಬೋದು? ಆ ರೀತಿಯಾಗಿ ಉಪವಾಸ ಮಾಡ್ರಿ. ಉಪವಾಸ ಮಾಡಬೇಕಾದ್ರೆ ಗೊತ್ತು ಗುರಿ ಇಲ್ಲದ ಉಪವಾಸ ಮಾಡಬೇಡ್ರಿ. ಏನಾದರೂ ಒಂದು ಗುರಿ ಇಟ್ಕೋಬೇಕು. ಹಲ್ಲೆಲೂಯ. ಆಶೀರ್ವಾದಗಳಿಗೋಸ್ಕರವಾಗಿ ನಾವು ಏನು ಮಾಡಬೇಕು? ಉಪವಾಸ ಮಾಡಬೇಕು. ಬಿಡುಗಡೆಗಳಿಗೋಸ್ಕರವಾಗಿ ನಾವು ಏನು ಮಾಡಬೇಕು? ಉಪವಾಸ ಮಾಡಬೇಕು. ಈ ರೀತಿಯಾಗಿ ನಾವು ಉಪವಾಸ ಮಾಡೋದಾದ್ರೆ ದೇವರು ನಮ್ಮನ್ನು ಏನು ಮಾಡ್ತಾರೆ? ಖಂಡಿತವಾಗಲೂ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯ. ಹಾಗಾದ್ರೆ ನಮ್ಮ ಉಪವಾಸ ಯಾವ ಥರ ಇರಬಾರ್ದು? ಕಪಟಿಗಳ ಹಾಗೆ ಇರಬಾರ್ದು. ನಾವು ಉಪವಾಸವನ್ನು ಯಾವ ರೀತಿಯಾಗಿ ಮಾಡಬೇಕು? ಮನಪೂರ್ವಕವಾಗಿ ನಾವು ಉಪವಾಸ ಮಾಡಬೇಕು. ಹಲ್ಲೆಲೂಯ. ಸರಿ, ಈ ಸೃಷ್ಟಿಸುವವರಾಗಿದ್ದೇವೆ ಕರ್ತನೆ, ನಮ್ಮ ಎಲ್ಲ ಆಧಾರವು ನೀನೇ ಆಗಿದೆಯಪ್ಪ, ನನಗೆ ಸ್ತೋತ್ರ. ಹೌದು ಕರ್ತನೆ. ಅಪ್ಪ, ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕಪಟತನವನ್ನು ನೀನು ತೆಗೆದಾಕಪ್ಪ ರಾಜ.
ಹೌದು ಪ್ರಿಯರೇ, ನಾವು ಕಪಟಿಗಳಾಗಿ ಜೀವಿಸುವುದಾದರೆ, ನಾವು ಬರೇ ತೋರಿಕೆಗಾಗಿ ನಾವು ಜೀವಿಸುವುದಾದರೆ, ನಾವು ದೇವರ ಆಶೀರ್ವಾದಗಳನ್ನು ಕಳೆದುಕೊಳ್ಳುವಂತವರಾಗಿದ್ದೇವೆ. ದೇವರ ಆಶೀರ್ವಾದಕ್ಕೂ ನಮಗೆ ಸಂಬಂಧವಿಲ್ಲ. ನಾವು ಮನುಷ್ಯರನ್ನ ಮೆಚ್ಚಿಸುವವರು ನಾವು ಆಗಿರಬಾರ್ದು. ನಮ್ಮನ್ನ ದೃಷ್ಟಿಸುವ ಕರ್ತನನ್ನು ನಾವು ಮೆಚ್ಚಿಸುವವರಾಗಿರ್ಬೇಕು. ಓ, ನನ್ನ ಹೃದಯವನ್ನ ನೋಡುವಂತ ದೇವರು, ನನ್ನ ಸ್ವಭಾವಗಳನ್ನ ದೂರದಿಂದಲೇ ಆತನ ಗುರುತು ಹಿಡಿಯುವಂತ ದೇವರು, ನನ್ನನ್ನ ನಿರ್ಮಿಸಿದಂತ ದೇವರು. ಹಲ್ಲೆಲೂಯಾ. ನನ್ನ ಹೃದಯದ ಎಲ್ಲ ಭಾರವು ಆತನಿಗೆ ಗೊತ್ತಿರುವಂತದ್ದಾಗಿದೆ. ದೇವರ ಮುಂದೆ ಯಾವುದು ಮುಚ್ಚುಮರೆ ಇಲ್ಲ. ಹಲ್ಲೆಲೂಯಾ. ಒಂದು ವೇಳೆ ಕಪಟತನ ಇರುವುದಾದರೆ, ದೇವರೇ ಆ ಕಪಟತನವನ್ನು ತೆಗೆದಾಕಪ್ಪ, ನನಗೆ ಯಥಾರ್ಥವಾದ ಹೃದಯವನ್ನು ದಯಪಾಲಿಸು ದೇವರೇ. ನೀನು ಮೆಚ್ಚುವಂತ ಉಪವಾಸವನ್ನು ನಾನು ಮಾಡಬೇಕು. ನೀನು ಮೆಚ್ಚುವಂತ ದೇವರೇ ಪ್ರಾರ್ಥನೆಯನ್ನು ನಾನು ಮಾಡಬೇಕು ದೇವರ. ಅಪ್ಪ, ಏಕಾಂತವಾಗಿ ಉಪವಾಸವಿದ್ದುಕೊಂಡು ನಿನ್ನೊಂದಿಗೆ ಸಮಯವನ್ನು ಕಳೆಯುವುದಕ್ಕೆ ನನಗೆ ಸಹಾಯ ಮಾಡು. ಹಲ್ಲೆಲೂಯಾ. ಮಾರ್ತಳ ಹಾಗೆ ಯಾವಾಗಲೂ ಬರೀ ಲೋಕದ ಗಡಿಬಿಡಿಯಲ್ಲೇ ನಾನು ಸಿಕ್ಕಾಕೊಳ್ಳಬಾರ್ದಪ್ಪ. ಮರಿಯಳ ಹಾಗೆ ನಿನ್ನ ಪಾದದಲ್ಲಿ ಕುಳಿತು ನಿನ್ನ ಸ್ವರವನ್ನ ಕೇಳಿ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋದಕ್ಕೆ ನನಗೆ ಸಹಾಯ ಮಾಡು. ಇವತ್ತು ಕೊಟ್ಟಂತ ಎಲ್ಲ ವಾಕ್ಯಗಳಿಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಕರ್ತನೆ. ಈ ವಾಕ್ಯಗಳ ಮೂಲಕವಾಗಿ ನೀವು ನಮ್ಮ ಜೊತೆಯಲ್ಲಿ ಮಾತನಾಡಿದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಸಲ್ಲಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ಪರಲೋಕದ ಸ್ವರ್ಗೀಯ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ.